ಹಾಯ್ ಹಲೋ ಫ್ರೆಂಡ್ಸ್, ನಾನು ನಿಮ್ಮ ಆಲಿನ್ ಒನ್ ಸಿ ಕೆ. ಮೊದಲಿಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ಯಾರ್ಯಾರು ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಕೇಳ್ಕೊಳ್ತಾ ಈ ವಿಡಿಯೋನ ದಯವಿಟ್ಟು ಕೊನೆವರೆಗೆ ನೋಡಿ ಅಂತ ಕೇಳ್ತಾ, ಮೊದಲಿಗೆ ಸೂಪ್ ಫ್ರಮ್ ಸೋ ಈ ಸಿನಿಮಾದ ರಿವ್ಯೂ ಮಾಡೋಣ ಅಂತ ಬಂದಿದ್ದೀನಿ. ಯಾಕಪ್ಪ ಈ ಸಿನಿಮಾ ಇಷ್ಟೊಂದು ಲೇಟಾಗಿ ರಿವ್ಯೂ ಮಾಡ್ತಿದ್ದೀನಿ ಅನ್ಕೋಬೇಡಿ. ನಾನೀಗ ಆಲ್ರೆಡಿ ಈ ಸಿನಿಮಾನ ರಿವ್ಯೂ ಮಾಡಿ ಹಾಕಿದ್ದೆ. ಸೊ ನನಗೆ ಗೊತ್ತಿಲ್ಲದೆ ಆಗಿರೋ ತಪ್ಪು. ಸೊ ನಾನು ಏನು ತಪ್ಪು ಮಾಡಿದ್ದೀನಿ ಅಂತಲೂ ನನಗೆ ಗೊತ್ತಾಗಿಲ್ಲ. ಸೊ ಅದಕ್ಕೋಸ್ಕರ ನನಗೆ ಈ ಸಿನಿಮಾಯಿಂದ ಕಾಪಿರೈಟ್ ಬಂದಿದೆ. ಸೊ ಕಾಪಿರೈಟ್ ಬಂದಿರೋದು ನನಗೆ ಇದು ಮನ್ಸು ಕೆಡಿಸೋ ಅಂಥ ವಿಚಾರ ಏನಲ್ಲ. ನಾನು ತಪ್ಪು ಮಾಡಿದ್ದೀನಿ ಅನ್ನೋದು ತೋರಿಸಿದ್ದಾರೆ. ಸೊ ನನಗೆ ಏನು ತಪ್ಪು ಮಾಡಿದ್ದೀನಿ ಅನ್ನೋದು ಗೊತ್ತಾಗಿಲ್ಲ. ಸೊ ನಾನು ತಪ್ಪು ಮಾಡಿರೋದಕ್ಕೆ ತಾನೇ ಕಾಪಿರೈಟ್ ಬಂದಿರೋದು. ಸೊ ಅದಕ್ಕೋಸ್ಕರ ಸಿನಿಮಾ ಟೀಮ್ ಹತ್ರ ನಾನು ಕ್ಷಮೆ ಕೇಳ್ಕೊಳ್ತಾ ಮತ್ತೆ ಸೂಪ್ ಫ್ರಮ್ ಸೋ ಸಿನಿಮಾದ ರಿವ್ಯೂ ಮಾಡೋಣ ಅಂತ ಬಂದಿದ್ದೀನಿ. ಸುಲೋಚನಾ ಫ್ರಮ್ ಸೋಮೇಶ್ವರಂ ಈ ಸಿನಿಮಾ ಡೈರೆಕ್ಟ್ ಮಾಡಿರೋದು JP ತುಳಿನಾಡು ಅವರು. ಇನ್ನು ಈ ಸಿನಿಮಾದ ಕತೆ ಬಗ್ಗೆ ಹೇಳಬೇಕು ಅಂದರೆ, ದಕ್ಷಿಣ ಕನ್ನಡ ಜಿಲ್ಲೆಯ ಒಂದು ಊರು. ಆ ಒಂದು ದಿನ ಅಶೋಕ ಎಂಬ ಪಾತ್ರದ ಮೇಲೆ ಬೇರೆಯವರ ಆತ್ಮ ಬಂದು ಸೇರುತ್ತೆ ಅಂತ ಊರಿನ ಜನರಿಗೆಲ್ಲ ತಿಳಿಯುತ್ತೆ. ಸೊ ಅದನ್ನು ಬಿಡಿಸೋಕೆ ಜನ ಏನೇನು ಕೆಲಸ ಮಾಡ್ತಾರೆ ಇದು ಈ ಸಿನಿಮಾನ ನೀವು ಥಿಯೇಟರ್ಗೆ ಹೋಗಿ ನೋಡಬೇಕು. ಏನೇನು ವರ್ಕ್ ಮಾಡ್ತಾರೆ, ಏನೇನು ಮಾಡಿ ದೆವ್ವ ಬಿಡಿಸ್ತಾರೆ, ದೆವ್ವ ಹೋಗಿಸ್ತಾರೆ, ದೆವ್ವ ಬರ್ಸ್ತಾರೆ, ಇದನ್ನೆಲ್ಲ ನೀವು ಸಿನಿಮಾನ ಥಿಯೇಟ್ರಿಗೆ ಹೋಗಿ ನೋಡಬೇಕು. ಆಮೇಲೆ ಮೊದಲನೇದಾಗಿ ಸಿನಿಮಾ ಬಗ್ಗೆ ಪಾಸಿಟಿವ್ ನೆಗೆಟಿವ್ ಅಂತ ಹೇಳೋ ಅವಶ್ಯಕತೆ ಇಲ್ಲ. ಯಾಕಂದರೆ ಸಿನಿಮಾ ಫುಲ್ ಆಫು 2 ಗಂಟೆ 17 ನಿಮಿಷ 6 ಸೆಕೆಂಡ್ ಸಿನಿಮಾ ಇದೆ. ಸೊ ಪ್ರತಿಯೊಂದು ಮಿನಿಟು ಪ್ರತಿಯೊಂದು ಸೆಕೆಂಡೂ ಪಾಸಿಟಿವ್ ಇರೋದಕ್ಕೇ ಈ ಸಿನಿಮಾ ಸಕ್ಸಸ್ ಆಗಿರೋದು. ಈಗ ಆಲ್ರೆಡಿ ನಮ್ಮ ಕನ್ನಡಿಗರ ಹೊಸಬರ ಸಿನಿಮಾ ಈ ರೇಂಜಿಗೆ ಸಕ್ಸಸ್ ಆಗಿದೆ ಅಂದರೆ ನಿಜಕ್ಕೂ ಖುಷಿ ಪಡೋ ವಿಚಾರ. ಸೊ ಇದೇ ಥರ ಪ್ರತಿಯೊಂದು ಸಿನಿಮಾಗಳು ನಮ್ಮ ಕನ್ನಡಿಗರದು ಒಳ್ಳೊಳ್ಳೆ ಓಪ್ನಿಂಗ್ ಪಡ್ಕೊಂಡು ಈ ಥರ ಆಗಲಿ ಅಂತ ಕೇಳ್ತಾ ಮುಂದೆ ಮಾತಾಡೋಣ ಬನ್ನಿ. ಆಲ್ಮೋಸ್ಟ್ ಆಲು ನಮ್ಮ ಕನ್ನಡಿಗರು ಈಗ ಇಷ್ಟೊತ್ತಿಗೆ ಆಲ್ರೆಡಿ ಒಂದು 90% ಜನ ನೋಡಿದ್ದಾರೆ ಅಂತ ಹೇಳ್ತಾ, ಈ ಸಿನಿಮಾ ಕತೆ ಬಗ್ಗೆ ಇನ್ನೂ ಜಾಸ್ತಿ ಹೇಳೋ ಅವಶ್ಯಕತೆ ಇಲ್ಲ. ಪ್ರತಿಯೊಂದು ಈಗ ಆಲ್ರೆಡಿ ಹಿಟ್ಟಾಗಿವೆ. ಭಾವನ ಸಾಂಗು ಭಾವ ಬಂದ ಅದಂತೂ ಅಲ್ಟಿಮೇಟ್ ಆಗಿದೆ. ಸೊ ಹೀಗೆ ಪ್ರತಿಯೊಬ್ಬರ ಪಾತ್ರನೂ ತುಂಬ ಅದ್ಭುತವಾಗಿದೆ. ಇನ್ನು ಹೊಸಬ್ರದ್ದು ಸಿನಿಮಾ ಅಂತ ಹೇಳೋ ಅವಶ್ಯಕತೆ ಇಲ್ಲ. ಯಾಕಂದರೆ ಪ್ರತಿಯೊಬ್ಬರೂ ಹೊಸಬ್ರು ಥರ ಯಾರ್ದು ಆ್ಯಕ್ಟಿಂಗಲ್ಲಿ 1% ಕಡಿಮೆ ಆಗಿಲ್ಲ. ಪ್ರತಿಯೊಬ್ಬರು ಅವರವರ ಪಾತ್ರಕ್ಕೆ ಅವರವರು ತುಂಬ ಚೆನ್ನಾಗಿ ಜೀವ ತುಂಬಿದ್ದಾರೆ. ಆಮೇಲೆ ಈ ಸಿನಿಮಾನ ಕುಟುಂಬ ಸಮೇತ ಹೋಗಿ ನೋಡಿ ಪ್ರತಿಯೊಬ್ಬರೂ ಎಂಟರ್ಟೈನ್ಮೆಂಟ್ ಸಿನಿಮಾನ ಎಲ್ಲರೂ ಎಂಜಾಯ್ ಮಾಡಿ. ಅಂದರೆ ನಾವು ನಗ್ನಗ್ತಾ ಖುಷಿಯಾಗಿದ್ದರೆ ಇನ್ನೂ 2 ದಿನ ಹೆಚ್ಚಾಗಿ ಆಯುಸ್ಸಾಗುತ್ತಂತೆ. ನಗ್ನಗ್ತಾ ಇದ್ದರೆ ಆಯುಸ್ ಜಾಸ್ತಿ ಆಯ್ತದಂತೆ. ಅದೇ ಥರ ಎಲ್ಲರೂ ನೋಡಿ ಖುಷಿ ಪಡಿ ಅಂತ ಹೇಳ್ತಾ ನನ್ನ ಮಾತನ್ನ ಮುಗಿಸ್ತೀನಿ. ಕಡೆಯದಾಗಿ ಮತ್ತೊಮ್ಮೆ ನನ್ನ ವಿಡಿಯೋ ಅಲ್ಲಿ ತಪ್ಪಿದರೆ ಕ್ಷಮೆ ಇರಲಿ ಅಂತ ಸಿನಿಮಾ ಟೀಮ್ ಹತ್ರ ಕೇಳ್ಕೊತಾ ಇದ್ದೀನಿ. ಸೊ ಕೇಳ್ಕೊಳ್ತಾ ನನ್ನ ಮಾತನ್ನ ಮುಗಿಸ್ತೀನಿ. ನಮಸ್ಕಾರ.